RTVKGF ನ್ಯೂಸ್ ಮುಖ್ಯ ಸೇವೆಗಳು. ಇವತ್ತು ಬೆಮೆಲ್ನಲ್ಲಿ 5,000 ಗುತ್ತಿಗೆ ಕಾರ್ಮಿಕರು ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ಇಂಥ ವಿಚಾರಗಳಲ್ಲಿ ಬಿಜೆಪಿ ಎಲ್ಲಿ ಹೋಯಿತು? 10 ವರ್ಷದ ಕಾಲ ಶಾಸಕರಾಗಿದ್ದಂತ ಸಂಪಂಗಿ ಆಗಿರ್ಲಿ, ರಾಮಕ್ಕವಾಗಿರ್ಲಿ, ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಬದಲಾವಣೆ ಮಾಡಬೇಕು. ಸಿಪಿಐ ಜಿಂದಾಬಾದ್. ಬೇಕೇ ಬೇಕು. ಮೋದಿ ಸರ್ಕಾರವನ್ನ ಬಿಜೆಪಿ ಸರ್ಕಾರವನ್ನ ಮೋದಿ ಸರ್ಕಾರವನ್ನ ಸಿಪಿಐ ಇನ್ಕುಲಾಬ್ ಬೇಕೇ ಬೇಕು. ಮೋದಿ ಸರ್ಕಾರಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಇಳಿಸೋಣ. ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ, ಯುವಕರ ಮೇಲೆ ಗೋಲಿಬಾರ್ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ, ಯುವಕರನ್ನ ಗೋಲಿಬಾರ್ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ ಇನ್ಕುಲಾಬ್, ಸಿಪಿಐ ಬೇಕೇ ಬೇಕು. ಬದಲಾವಣೆ ಮಾಡೋಣ. ಕೇಂದ್ರ ಸರ್ಕಾರವನ್ನ ಬದಲಾವಣೆ ಮಾಡೋಣ. இது போன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள். ಆತ್ಮೀಯ ಸಂಗಾರ್ಥಿಗಳೇ, ಆಗಸ್ಟ್ 6ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕುವರೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ದೇಶಾದ್ಯಂತ ಪಾದಯಾತ್ರೆಯನ್ನ ಬದಲಾವಣೆ ಬೇಕು, ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಅನ್ನುವ ಘೋಷಣೆಯನ್ನು ಮುಂದೆ ಇಟ್ಟು ದೇಶಾದ್ಯಂತ ಕಾಲ್ನಡೆಗೆ ಜಾಥಾವನ್ನು ಮಾಡ್ತಾ ಇದ್ದೇವೆ. ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇವತ್ತು ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಇವತ್ತು 12 ವರ್ಷಗಳನ್ನು ಅವರು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಕಾರ್ಮಿಕರ ವಿರೋಧಿ, ರೈತ ವಿರೋಧಿ, ಬೆಲೆ ಏರಿಕೆ, ಇವತ್ತು ಪಬ್ಲಿಕ್ ಸೆಕ್ಟಾರ್ಗಳನ್ನು ಮುಚ್ಚುತ್ತಾ ಇದ್ದಾರೆ. ನಿರುದ್ಯೋಗಿ ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. 2 ಕೋಟಿ ವರ್ಷಕ್ಕೆ 2 ಕೋಟಿ ಯುವಕರಿಗೆ ನಾನು ಉದ್ಯೋಗ ಕೊಡುತ್ತೇನೆ ಅಂತ ಹೇಳಿದಂಥ ನರೇಂದ್ರ ಮೋದಿ ವರ್ಷದಲ್ಲಿ 2 ಕೋಟಿ ಯುವಕರಿಗೆ ಇವತ್ತು ನಿರುದ್ಯೋಗ ಇಲ್ಲದೆ ಬೀದಿಯಲ್ಲಿ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದು ಮಾತ್ರ ಅಲ್ಲ, ಅವ್ರೇನು ಇವತ್ತು ಪ್ರತಿದಿನ ಇವತ್ತು ಅಕ್ಕಿ 1 ಮೂಟೆ ಎಷ್ಟು ಬೆಲೆ ಅನ್ನೋದನ್ನು ನೋಡಬೇಕು. ಒಂದು ಕಾರ್ಮಿಕನ ಅವನ ವೇತನ 15,000 ರೂಪಾಯಿ ಅವನ ತಿಂಗಳ ಸಂಬಳವನ್ನು ಪಡೆದು ಇವತ್ತು ಒಂದು ಫ್ಯಾಮಿಲಿಯನ್ನು ಇವತ್ತು ನಡೆಸೋಕ್ಕಾಗುತ್ತದ? ಯಾವ ರೀತಿ ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಯಾವ ರೀತಿ ಆಗ್ತಾ ಇದೆ. ಇವತ್ತು ಈ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ತಂದು ಅದರಲ್ಲಿ ಪೇಪರ್ ಲೀಕ್ ಆಗಿ ಇಡೀ ದೇಶದಾದ್ಯಂತ ಹೋರಾಟವನ್ನು ಜಂತರ್ ಮಂತರಲ್ಲಿ ಕಳೆದ 15 ದಿವಸಗಳ ಮುಂದೆ ನಡೆದಂಥ ಹೋರಾಟಗಳನ್ನು ನಾವು ನೆನೆಸ್ಕೋಬೇಕಾಗಿದೆ. ಇವತ್ತು ಈ ದೇಶದ ಬೆನ್ನೆಲುಬು ಯುವಕರು, ವಿದ್ಯಾರ್ಥಿಗಳು
ಅಂತ ಹೇಳತಕ್ಕಂಥ ಸರ್ಕಾರನೇ ಅವರನ್ನ ಇವತ್ತು ಗೂಂಡಾಗಿರಿ ರೌಡಿಸಂ ತರ ಹೊಡೆದು ಅವರ ಮೇಲೆ ಗೋಲಿಬಾರ್ಗಳನ್ನ ಮಾಡಿದಂತ ಕೇಂದ್ರ ಸರ್ಕಾರ. ಎಲ್ಲ ಕಡೆ ದೇಶದ ಮೂಲೆ ಮೂಲೆಗೆ ಇವತ್ತು ಬಿಜೆಪಿ ಸರ್ಕಾರವನ್ನ ಓಡಿಸಬೇಕು. ಈ ಬಿಜೆಪಿ ಸರ್ಕಾರ ಈ ದೇಶವನ್ನ ನಾಶ ಮಾಡ್ತಾ ಇದೆ. ಕೋಮುವಾದಿ ಗಲಭೆಗಳನ್ನ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವತ್ತು ಆಡಳಿತಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಭಾರತ ದೇಶದಲ್ಲಿ ಮೊಟ್ಟ ಮೊದಲಾಗಿ ಏನು 2029ರಲ್ಲಿ ನಡೆಯಬೇಕಾದಂಥ ಆ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೆ 2 ವರ್ಷ ಮುಂಚೆನೆ ಇವತ್ತು CPI ಪಕ್ಷ ಪ್ರತ್ಯೇಕವಾಗಿ ದೇಶಾದ್ಯಂತ ಪಾದಯಾತ್ರೆಯನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಯಾಕೆ ಈ ಪಾದಯಾತ್ರೆ, ಯಾತಕ್ಕಾಗಿ ಈ ಹೋರಾಟ ಅಂದ್ರೆ ಎಲ್ಲ ಕಡೆನೂ ಕೆಂಪು ಬಾವುಟಗಳನ್ನ ಕೈಯಲ್ಲಿ ಎತ್ತುಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಾವು 3 ದಿವಸ ಕಾಲ ಈ ಪಾದಯಾತ್ರೆಯನ್ನ ಮಾಡುತ್ತೇವೆ. ಮೊಟ್ಟ ಮೊದಲಾಗಿ ಬೆಮಲ್ ನಗರನಲ್ಲಿ ಶತಮಾನೋತ್ಸವದ ಬಾವುಟದ ಮುಂದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇದನ್ನು ಮಾಡಿ ನಾಳೆ ಕೆಜಿಎಫ್ನ ಪ್ರಮುಖ ಆಂಡ್ರಶನ್ಪೇಟ್ನಲ್ಲಿ ಮಾಡುತ್ತೇವೆ. 15ನೇ ತಾರೀಕು ಇಡೀ ಕೆಜಿಎಫ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಪಾದಯಾತ್ರೆಯನ್ನ ಮಾಡಿ ಬಿಜೆಪಿ ಸರ್ಕಾರವನ್ನ ಬೀಳಿಸಬೇಕು, ನರೇಂದ್ರ ಮೋದಿ ಸರ್ಕಾರವನ್ನ ಕೆಳಗಿಳಿಸಬೇಕು. ಬದಲಾವಣೆ ಬೇಕೇ ಬೇಕು, ಬೇಕೇ ಬೇಕು ಬದಲಾವಣೆ ಅನ್ನುವ ರೀತಿಯಲ್ಲಿ ಇವತ್ತು ನಾವು ಹೋರಾಟವನ್ನ ಮುಂದೆ ಇಡುತ್ತೇವೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಎಡಪಂಥೀಯ ಚಳುವಳಿ ಬಿಜೆಪಿ ಸರ್ಕಾರವನ್ನ ಮನೆಗೆ ಕಳಿಸ್ತೇವೆ. ಕೆಜಿಎಫ್ನಲ್ಲಿ ಕೋಮು ಗಲಭೆಗಳನ್ನ ಮಾಡತಕ್ಕಂತ 10 ವರ್ಷದ ಕಾಲ ಶಾಸಕರಾಗಿದ್ದಂತ ಸಂಪಂಗಿ ಆಗಿರಲಿ, ರಾಮಕ್ಕವಾಗಿರಲಿ, ಈ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಇರ್ತಕ್ಕಂಥ BGML ವಿಚಾರ, ಇವತ್ತು ಬೆಮೆಲ್ನಲ್ಲಿ 5,000 ಗುತ್ತಿಗೆ ಕಾರ್ಮಿಕರು ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ಇವತ್ತು ಯಾವ ರೀತಿಯಲ್ಲಿದ್ದಾರೆ, ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ಇಂಥ ವಿಚಾರಗಳಲ್ಲಿ ಬಿಜೆಪಿ ಎಲ್ಲಿ ಹೋಯ್ತು, ಸಂಪಂಗಿ ಎಲ್ಲಿ ಹೋದ, ರಾಮಕ್ಕ ಎಲ್ಲಿ ಹೋದ್ರು. ಆದರೆ ಇವತ್ತು ಬೇರೆ ರೀತಿಯಲ್ಲಿ ಇವತ್ತು ಕೆಜಿಎಫ್ನಲ್ಲಿ ಅವರು ಕೋಮು ಗಲಭೆಗಳ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. CPI ಪಕ್ಷ ಅವರ ಯಾವುದೇ ರೂಪದಲ್ಲಿ ಅವರು ಬಂದರೂ ಕೂಡ ನಾವು ಬಿಡೋದಿಲ್ಲ. ಕೋಮುವಾದಿ ಸರ್ಕಾರ ಕೆಜಿಎಫ್ನಲ್ಲಿ ರಚನೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ರಚನೆ ಆಗೋದಕ್ಕೆ ಬಿಡೋದಿಲ್ಲ. ಬೇಕೇ ಬೇಕು, ಬದಲಾವಣೆ ಬೇಕು. ಇಡೀ ದೇಶದಲ್ಲಿ CPIನ ಹೋರಾಟ ಯಶಸ್ವಿಯಾಗಲಿ. ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಬದಲಾವಣೆ ಮಾಡಬೇಕು. CPI ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್.